ಯಾವುದು ಅಂದ್ರೆ ಪಂಜಾಬ್, ಅದು UPSC ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ಪ್ರದೇಶದೊಂದಿಗೆ ತನ್ನ ಗಡಿಯನ್ನು ಹೊಂದಿಲ್ಲ ಅಂದ್ರೆ ಪಂಜಾಬ್ ಹೊಂದಿಲ್ಲ, ಯಾಕಂದ್ರೆ ಅದು ದೂರ ಆಗ್ತದೆ. ಹರಿಯಾಣ ಫಸ್ಟ್ ಅದ. ಇನ್ನು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ, ಸೆಕೆಂಡ್ ಹೈಯೆಸ್ಟ್ ಅಸ್ಸಾಂ, ಇದು ಗೊತ್ತಿರಬೇಕು. ಇನ್ನು ಇದಕ್ಕೆ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಮೊದಲ ಜಲಪ್ರದೇಶ, ಆಮೇಲೆ ಭೂಪ್ರದೇಶದ ಕೆಲವು ಅಂಶಗಳು. ಭಾರತದ ಒಟ್ಟು ಕೋಸ್ಟ್ ಲೈನ್ ಎಷ್ಟದಂದ್ರೆ 7516.6 ಕಿಲೋಮೀಟರ್ ಭಾರತದ ಒಟ್ಟು ಕರಾವಳಿ ತೀರದ ಉದ್ದ. ದ್ವೀಪಗಳನ್ನು ಹೊರತುಪಡಿಸಿದರೆ ಕರಾವಳಿ ಇದು ಏನಂದ್ರೆ ಅಂಡಮಾನ ಈ ಕಡೆ ಲಕ್ಷದ್ವೀಪಗಳನ್ನು ಹೊರತುಪಡಿಸಿದರೆ ಸುಮಾರು 6100 ಕಿಲೋಮೀಟರ್ ಇಷ್ಟು ಉದ್ದವಾದ ಕೋಸ್ಟ್ ಲೈನ್ ಅದ ಕರಾವಳಿ ತೀರ. ದ ಲಾರ್ಜೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಕೋಸ್ಟ್ ಲೈನ್ ಆಫ್ ಇಂಡಿಯಾ, ಭಾರತದಲ್ಲಿ ಯಾವ ರಾಜ್ಯ ಅತ್ಯಂತ ಉದ್ದವಾದಂಥ ಮತ್ತು ದೊಡ್ಡದಾದ ಕರಾವಳಿ ತೀರವನ್ನು ಹೊಂದಿದೆ ಅಂದರೆ ಗುಜರಾತ್. ಇಷ್ಟೇ ಹೇಳ್ಬಿಡ್ಬೇಕು ಫಸ್ಟ್. ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ? UPSC ಕ್ವಶನ್. ಒಂದು ಗುಜರಾತ, ಎರಡು ಏನಂದ್ರೆ ಕಡಲ ತೀರ ಅಥವಾ ಕರಾವಳಿ ತೀರ ಹೊಂದಿರುವ ಕೋಸ್ಟ್ ಲೈನ್ ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ ನಂತರ ಗುಜರಾತ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಅವು ಪೂರ್ವ ಕರಾವಳಿಯಲ್ಲಿ 4 ಅದಾವ, ಇವು ಪಶ್ಚಿಮ ಕರಾವಳಿಯಲ್ಲಿ 5 ಅದಾವ. ಟೋಟಲ್ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. ಇದು ನಾವು ಕರೆಕ್ಟಾಗಿ ಹೇಳ್ತೇವೆ. 9 ರಾಜ್ಯಗಳು ಕರಾವಳಿ ತೀರ ಹೊಂದಿವೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ದೀವ್ ಮತ್ತು ದಾಮನ್ ಎನ್ನುವುದು ಇಲ್ಲಿ ಬರ್ತದೆ. ಹಾಗಾದರೆ ದೀವ್ ದಾಮನ್ ಬರುವ ಪ್ರದೇಶ ಯಾವುದು? ಗುಜರಾತ್. ನೆಕ್ಸ್ಟ್ ದೀವ್ ದಾಮನ್ ದಾದರ್ ನಗರ ಹವೇಲಿ ಕೂಡಿನೇ ಒಂದು ಕೇಂದ್ರ ಆಡಳಿತ ಮಾಡ್ಯಾರ. ಏನಂದ್ರೆ ಪುದುಚೇರಿ ಅಂತೇಳಿ ಬರ್ತದಲ್ಲ, ಏನಂದ್ರೆ ಪುದುಚೇರಿ ಅಥವಾ ಪಾಂಡಿಚೇರಿ ತಮಿಳುನಾಡ್ದಾಗ ಬರ್ತದೆ. ನೆಕ್ಸ್ಟ್ ಬರೋದೇ ಏನಂದ್ರೆ ಇದು ಅಂಡಮಾನ್ ನಿಕೋಬಾರ, ಇದು ಇಲ್ಲಿ ಬರೋದು ಲಕ್ಷದ್ವೀಪ. ಹಾಗಾದರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರ ಹೊಂದಿವೆ ಅಂದರೆ 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರ ಹೊಂದಿವೆ. ಭಾರತದ ಒಟ್ಟು ಕರಾವಳಿ ತೀರದ ಉದ್ದ 7516.6 ಕಿಲೋಮೀಟರ್. ದ್ವೀಪಗಳನ್ನು ಹೊರತುಪಡಿಸಿದರೆ 6100 ಅತಿ ಉದ್ದವಾದ ದೊಡ್ಡದಾದ ಕರಾವಳಿ ತೀರ ಗುಜರಾತ್. ಕರಾವಳಿ ತೀರ ಹೊಂದಿರುವ ರಾಜ್ಯಗಳು ಪಶ್ಚಿಮ ಕರಾವಳಿಯಲ್ಲಿ, ಪೂರ್ವ ಕರಾವಳಿಯಲ್ಲಿ ಎರಡನ್ನೂ ಬೇರ್ಪಡಿಸಿ ಕೇಳಬೇಕು. ಹಾಗಾದರೆ ಪಶ್ಚಿಮ ಕರಾವಳಿಯಲ್ಲಿ ಅಂದರೆ ಈ ಭಾಗದಲ್ಲಿ ಬರುವ ರಾಜ್ಯಗಳು ಒಂದು ಗುಜರಾತ್, 2 ಮಹಾರಾಷ್ಟ್ರ, ಗೋವಾ, ಆನಂತರ ಕರ್ನಾಟಕ, ನೆಕ್ಸ್ಟ್ ಕೇರಳ. ಇನ್ನು ಈ ಕಡೆ ಬರುವ ರಾಜ್ಯಗಳು ಯಾವ್ಯಾವ ಅಂದರೆ ಒಂದು ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್. ಇವು ಮ್ಯಾಪ್ ಕಣ್ಣು ಮುಂದೆ ಬರ್ತಾ ಇರಬೇಕು, ಅವಾಗ ಬಡ 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 ನಾವು ಆನ್ಸರ್ ಮಾಡ್ಬೋದು ಅನ್ನಂಗೆ. ಇಲ್ಲಿ ಸ್ವಲ್ಪ ಈಗ ಅಬ್ಸರ್ವೇಷನ್ ಮಾಡೋಣ. ಇದಕ್ಕೆ ಗುಜರಾತಿನ ಕಚ್ ಕಾರಿ ಅಂತಾರೆ. ಇಲ್ಲಿ ಏನದಂದ್ರೆ ಕಾಂಡ್ಲಾ ಎನ್ನುವ ಬಂದರು ಇದೆ. ಯಾವ ಬಂದರು ರೀ? ಕಾಂಡ್ಲಾ ಬಂದರು. ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರ ಅದಲ್ಲ, ಇಲ್ಲಿ ಏನದಂದ್ರೆ ಮುಂಬೈ ಬಂದರು ಇದೆ, ಮುಂಬೈ ಬಂದರು. ಅದರ ಕೆಳಗಡೆ ನವ ಸೇವಾ ಬಂದರು, ನವ ಸೇವಾ ಬಂದರು ಮಹಾರಾಷ್ಟ್ರ. ಗೋವಾದೊಳಗೆ ಮರ್ಮ ಗೋವಾ ಬಂದರು, ಮರ್ಮ ಗೋವಾ ಬಂದರು. ಹಾಗಾದರೆ ಕರ್ನಾಟಕದಾಗ ನವಮಂಗಳೂರು, ಕರ್ನಾಟಕದಲ್ಲಿ ನವಮಂಗಳೂರು. ನೆಕ್ಸ್ಟ್ ಕೇರಳದಲ್ಲಿ ಕೋಚಿ, ಕೇರಳದಲ್ಲಿ ಕೊಚ್ಚಿ. ತಮಿಳುನಾಡಿನಲ್ಲಿ ತೂತುಕುಡಿ ಅಥವಾ ಟುಟಿಕೋರಿನ್, ಟುಟಿಕೋರಿನ್. ನೆಕ್ಸ್ಟ್ ಬರೋದು ಚೆನ್ನೈ. ನೆಕ್ಸ್ಟ್ ಬರೋದು ಎನ್ನೂರ, ಎನ್ನೂರ. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್, ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್. ಒಡಿಸ್ಸಾದಲ್ಲಿ ಪಾರದೀಪ. ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾ. ಅದೇ ಪಶ್ಚಿಮ ಬಂಗಾಳದಲ್ಲಿ ಹಲ್ದಿಯಾ. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಫಸ್ಟ್. ಇದು ಬೇಸಿಕ್. ಇವು ಪೂರ್ವ ಕರಾವಳಿ ತೀರ, ಇವು ಪಶ್ಚಿಮ ಕರಾವಳಿ ತೀರ. ಕಾಂಡ್ಲಾ ಬಂದರು ಎಲ್ಲಿದೆ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯದಲ್ಲಿ ಇದೆ. ಹಾಗಾದರೆ ಏನಂತಂದ್ರೆ ಮುಂಬೈ ಬಂದರು ಎಲ್ಲಿದೆ?